ನಮಗೆ ಗೊತ್ತು ಈ ಪ್ಯಾಂಡಮಿಕ್ ಪೀರಿಯಡಲ್ಲಿ ನಮಗೆ ಬಹಳ ಆಪ್ತರಾದವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದುಃಖಕರವಾದಂಥ ಸಂಗತಿ ಇನ್ನೊಂದಿಲ್ಲ. ಸೊ ಪ್ರಿಯಾ ಅವರು ಈ ಒಂದು ಪ್ಯಾಂಡಮಿಕ್ ಪೀರಿಯಡಲ್ಲಿ, ಲಾಕ್ಡೌನ್ ಟೈಮಲ್ಲಿ ಅವರ ತಾಯಿಯನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಅವರ ತಾಯಿ ಜಾಂಡಿಸಿಂದ ನಿಧನರಾದರು. ಬಟ್ ಪ್ರಿಯಾ ಎಲ್ಲರೂ ಹೇಳಿದ ಹಾಗೆ ಅವರ ಸ್ನೇಹಿತರು ಎಲ್ಲರೂ ಅವ್ರಿಗಾಗಿ ನಿಂತರು. ಸಾರಿ ಪ್ರಿಯಾ, ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆ ನೋವು ಏನು ಅನ್ನೋದು ನಾವು ಅದು ಭಾಳ ಕಷ್ಟವಾದ ನೋವು. ಅದು ಇಲ್ಲಿಗೂ ಬಂದಿದ್ರ ಅವರು ಸೆಟ್ಟಿಗೆ? ಬಂದಿದ್ರು ಸರ್. ಹೌದಾ? ಈ ಸೀಸನಲ್ಲೇ ಬಂದಿದ್ರಾ? ಬಂದಿದ್ರು ಸರ್. ಅಯ್ಯೋ, ಬಟ್ ನೀವು ಹಾಡಿರೋದು, ನೀವು ಹಾಡಿ ಈ ವೇದಿಕೆ ಮೇಲೆ ಜನರು ನಿಮಗೆ ನೀಡಿರೋ ಪ್ರೀತಿ, ಆಶೀರ್ವಾದ ಎಲ್ಲ ನೋಡಿದಾರಲ್ಲ, ಅದೊಂದು ಸಂತೋಷ ಅವ್ರಿಗಿರುತ್ತೆ. ಟೇಕ್ ಕೇರ್. ನಿಮ್ಮ ತಂದೆಯವರು ಮನೇಲಿದ್ದಾರೆ ಸರ್. ಮನೇಲಿ. ನೀವು ಎಷ್ಟು ಜನ ಅಕ್ಕ ತಮ್ಮಂದ್ರೆ? ನಾನು ಒಬ್ಬಳೇ ಸರ್. ಒಬ್ಬಳೇ ಮಗಳ? ಭಾಳ ಚೆನ್ನಾಗಿ ಹಾಡಿದ್ರಿ, ನಿಜವಾಗ್ಲೂ ಭಾಳ ಚೆನ್ನಾಗಿ ಹಾಡಿದ್ರಿ. ಸಂಗೀತವೇ ಈಗ ನಿಮಗೆ ನೆಕ್ಸ್ಟ್ ಅದೇ ತಾಯಿ ಶಕ್ತಿ ಎಲ್ಲನೂ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಪಿ ಸರ್. ಅರ್ಜುನ್ ಸರ್. ಪ್ರಿಯಾ ಅವರೇ, ನಾನೇನು ಹೇಳ್ತೀನಿ ಅಂದರೆ, ಆ ನೋವಲ್ಲೂ ಬಂದು ಇಲ್ಲಿ ಹಾಡಿದಿರಲ್ಲ, ಆ್ಯಂಡ್ ಸುಮ್ಮನೆ ಹಾಡಿಲ್ಲ, ಬೆಂಕಿ ಥರ ಹಾಡಿದ್ರಿ. ಬೆಂಕಿ ಥರ ಹಾಡಿದ್ರಿ. ಚಾನ್ಸೇ ಇಲ್ಲ ಸಿಂಗಿಂಗ್. ಮ್ಯೂಸಿಕ್ ಮೇಲೆ ನೀವು ಇಟ್ಟಿರೋಂಥ ಪ್ರೀತಿ ತುಂಬ ಹೆಚ್ಚಾಗಿ ಇಲ್ಲಿ ಕಾಣುತ್ತೆ. ಆ ಸಿಂಗಿಂಗಲ್ಲಿ ನಿಮ್ಮ ತಾಯಿ ಕೂಡ ಕಾಣ್ತಾರೆ. ಅಷ್ಟು ಈಸಿಯಾಗಿ ಈ ಥರ ಹಾಡೋದಕ್ಕೆ ಆಗೋದಿಲ್ಲ. ಬ್ರಿಲಿಯಂಟ್ ಸಿಂಗಿಂಗ್. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ದೇವರ ರೂಪದಲ್ಲಿ ನಿಮ್ಮ ಜೊತೆಲಿ ಇರ್ತಾರೆ, ಮ್ಯೂಸಿಕ್ ರೂಪದಲ್ಲಿ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ. ಬಟ್ ವಾಟ್ ಯು ಸಂಗ್ ವಾಸ್ ರಿಯಲಿ ಮ್ಯಾಜಿಕಲ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಗುರುಗಳೇ. ಯು ಆರ್ ಅ ಟ್ರೂ ಆರ್ಟಿಸ್ಟ್. ಯು ಆರ್ ಅ ಟ್ರೂ ಆರ್ಟಿಸ್ಟ್. ಇಫ್ ಯು ಆರ್ ನಾಟ್ ಎ ಟ್ರೂ ಆರ್ಟಿಸ್ಟ್, ನಿನ್ನ ಕೈಲಿ ಹಾಡೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈ ಹಾಡು ಬಹಳ ಎನರ್ಜೆಟಿಕ್ ಹಾಡು. ಚಿತ್ರ ಅವರು ಹಾಡಿದಾರಲ್ವಾ, ಆ್ಯಂಡ್ ಬಹಳ ಪಂಕ್ಚುಯೇಷನ್ಸ್ ಇದೆ ಈ ಹಾಡಲ್ಲಿ. ಎಲ್ಲ ಫ್ರೇಸಸಲ್ಲೂ ಪಂಕ್ಚುಯೇಷನ್ಸ್ ಇದೆ, ಸ್ಟ್ರಿಕ್ಟ್ ಟೆಂಪೋ ಇದೆ ಒಂದು, ಆಮೇಲೆ ಆ ರಿದಮಿಕ್ ಸೆನ್ಸ್ ಜೊತೆ ಲಿರಿಕ್ಸನ್ನು ಹೇಳಬೇಕು, ಎಲ್ಲನೂ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಅ ಟ್ರೂ ಆರ್ಟಿಸ್ಟ್ ಈ ಥರ ಹಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಯು ಹ್ಯಾವ್ ಡನ್ ಇಟ್. ಆ್ಯಂಡ್ ಎಲ್ರಿಗೂ ಅವರ ತಂದೆ ತಾಯಿಯರ ಆಶೀರ್ವಾದ ಅವ್ರು ಇಲ್ಲದೇ ಇದ್ರೂ ಇದ್ದೇ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ನಿನ್ನ ಗಾಯನದಲ್ಲಿ ಕ್ಲೀನಾಗಿ ನಮಗೆ ಕಂಡು ಬಂತು. ಗಾಡ್ ಬ್ಲೆಸ್ ಯು. ಡೋಂಟ್ ವರಿ, ವಿ ಆರ್ ಆಲ್ ಅ ಫ್ಯಾಮಿಲಿ. ಇದು ಆ್ಯಕ್ಚುಲಿ ಇದು ಒಂದು ಕುಟುಂಬ. ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ವಿ ಆಲ್ ವಿತ್ ಯು. ಗಾಡ್ ಬ್ಲೆಸ್ ಯು. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಕೀಪ್ ಪ್ರಾಕ್ಟಿಸಿಂಗ್. ಗಾಡ್ ಬ್ಲೆಸ್ ಯು. ಮಹಾಗುರುಗಳೇ. ನಮ್ಮ ವೇದಿಕೆನೇ ಹೀಗೆ ಸಂಭ್ರಮಿಸುತ್ತೆ, ರಮಿಸುತ್ತೆ, ಭ್ರಮಿಸುತ್ತೆ, ಕಣ್ಣೀರಾಕ್ಸುತ್ತೆ. ವೇದಿಕೆನೇ ಆಗಿದೆಯಮ್ಮ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೋಡಿ ನೀನು. ಟಿ ಪಿ ಕೈಲಾಸಂ ಒಂದು ಒಳ್ಳೆ ಮಾತು ಹೇಳ್ತಾರೆ, ಏನಂದರೆ ಲೈಫ್ ಈಸ್ ಎ ಡ್ರಾಮಾ ಸ್ಟೇಜ್ ವೇರ್ ಆಲ್ ಆರ್ಟಿಸ್ಟ್ ಅಂತ. ಅದನ್ನು ಅವರು ಪ್ಯಾರಡಿ ಮಾಡ್ತಾರೆ. ಅದು ಶೇಕ್ಸ್ಪಿಯರ್ ಹೇಳಿರೋದು. ಲೈಫ್ ಈಸ್ ಎ ಡ್ರಾಮಾ ಸ್ಟೇಜ್ ವೇರ್ ಆಲ್ ಕ್ಯಾರೆಕ್ಟರ್ಸ್ ಅಂತ. ಟಿ ಪಿ ಕೈಲಾಸಂ ಅದನ್ನು ತಮಾಷೆ ಮಾಡ್ತಾರೆ. ಶೇಕ್ಸ್ಪಿಯರ್ ಏನು ಗೊತ್ತೋ, ಲೈಫ್ ಅನ್ನೋ ಸ್ಟೇಜ್ ಬೇರೆ, ಅವನಾಡೋ ಸ್ಟೇಜ್ ಬೇರೆ. ಅವನಾಡೋ ಸ್ಟೇಜ್ನಲ್ಲಿ ಆರ್ಟಿಸ್ಟ್ಗಳು ಕಣ್ಣೀರನ್ನ ಒರೆಸ್ಕೊಳ್ಳೋಕ್ಕೆ ಸೈಡ್ ವಿಂಗ್ಸ್ ಇರುತ್ತೆ, ರಿಯಲ್ ಸ್ಟೇಜ್ನಲ್ಲಿ ಕಣ್ಣೀರು ಒರೆಸ್ಕೊಳ್ಳೋಕ್ಕೆ ಸೈಡ್ ವಿಂಗ್ಸ್ ಇರಲ್ಲ ಅಂತ. ಗಾಡಿ ನಮ್ಮ ಲೈಫಲ್ಲಿ ನಾವೆಲ್ಲ ಆ್ಯಕ್ಟ್ ಮಾಡ್ತಿದ್ದೀವಿ, ನಾವು ಕಣ್ಣೀರು ಬಂತು ಅಂತ ಒರೆಸ್ಕೊಳ್ಳೋಕ್ಕೆ ಪಕ್ಕದಲ್ಲಿ ನಮಗೆ ಸೈಡ್ ವಿಂಗ್ ಇಲ್ಲ. ವಿ ಹ್ಯಾವ್ ಟು ಪರ್ಫಾರ್ಮ್. ನೋಡಿ ಮಾಡಿಬಿಟ್ಟೆ ಇವತ್ತು ನೀನು ಅಲ್ವಾ. ಗ್ರೇಟ್ ಥಿಂಗ್. ಈ ಸಂದರ್ಭಕ್ಕೆ ಒಂದೊತ್ತೋ ಇಲ್ಲ ಗೊತ್ತಿಲ್ಲ, ಮೊನ್ನೆ ಚಿರಂಜೀವಿ ಸರ್ಜಾ ತೀರ್ಕೊಂಡಾಗ ನನಗೆ ಸುಂದರರಾಜ್ ಬಗ್ಗೆ ಭಾಳ ದುಃಖ ಆಯಿತು. ನಾನು ಆತ ತುಂಬ ಸ್ನೇಹಿತರು, ರಂಗಭೂಮಿಯಲ್ಲಿ ಇಬ್ಬರು ಕೆಲಸ ಮಾಡಿ ಬಂದವರು. ಆಗಿನ ಕಾಲದಲ್ಲಿ ಅಯ್ಯಂಗಾರರ ಮನೆಯಲ್ಲಿ ಕ್ರಿಶ್ಚಿಯನ್ ಹುಡುಗಿ ಮದುವೆ ಆಗ್ತಾಳೆ ಅಂದರೆ ಎಷ್ಟು ಅಪಾಯ. ಆತ ಧೈರ್ಯವಾಗಿ ಸಾಧಿಸಿ ಪ್ರಮೀಳಾ ಜೋಶಿಯನ್ ಮದುವೆ ಆಗಿ ಆ ಸಂಸಾರ ಕಟ್ಟಿದ್ದ. ಆ ಚಿರು ಮಿಸ್ ಆಗ್ಬಿಟ್ಟ. ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ. ನಾನು ಒಂದು ಮಾತು ಕಳಿಸಿದ್ದೆ ಅವನಿಗೆ, ಏನಂದರೆ, ಕರೆದಾಗ ಬಾ ಅಂತ ಕಣ್ಣೀರಿಗೆ ಕಲಿಸಿ, ಕರೆದಾಗ ಬಾ ಅಂತ ಕಣ್ಣೀರಿಗೆ ಕಲಿಸಿ, ಬೇಕೆಂದಾಗ ಮರಣನ ನಟಿಸಿ ನಟಿಸಿ ತೋರಿಸಿ, ಮೇಳ ಹಿಂದಿದ್ದರೆ ಮುಂದೆ ತುಟಿಯಾಡಿಸಿ,
ಒಳಗೆ ನೋವಿದ್ದರೆ ಪ್ರೇಕ್ಷಕರ ನಗಿಸಿ. ಸೊ ಎನ್ ಆರ್ಟಿಸ್ಟ್ ಕೆನ್ ಓನ್ಲಿ ಪರ್ಫಾರ್ಮ್ ಲೈಕ್ ದಿಸ್. ಇದು ಅಳುಗಲ್ಲ, ಇದು ನಿನ್ನ ಧೈರ್ಯಕ್ಕೆ. ಶಂಕರ್ ನಾಗ್ ಅವರು ಅಕಾಲವಾಗಿ ತೀರ್ಕೊಂಡಾಗ ಐ ವಾಂಟೆಡ್ ಟು ಸಿ ಅರುಂಧತಿ ನಾಗ್ ಅವರು ಹೇಗೆ ಫೇಸ್ ಮಾಡ್ತಾರೆ ಇದನ್ನು ಅಂತ. ಹತ್ರ ಹೋದೆ, ಏನಮ್ಮ ವಿ ಹ್ಯಾವ್ ಟು ಫೇಸ್ ದಿಸ್ ಅಂದ್ಬಿಟ್ರು. ವಿ ಹ್ಯಾವ್ ಟು ಫೇಸ್ ದಿಸ್. ಶಂಕರ್ ನಾಗ್ ಗೊತ್ತಲ್ವ ಹೇಗಿದ್ದರು, ಎಷ್ಟು ಕಡಿಮೆ ವಯಸ್ಸಿನಲ್ಲಿ ಹೋಗ್ಬಿಟ್ರು ಅವರು. ಆಕೆ ಹೇಗೆ ಎದುರಿಸ್ಲು, ವಿ ಹ್ಯಾವ್ ಟು ಫೇಸ್ ದಿಸ್, ಫೇಸ್ ಇಟ್. ಓಕೆ, ಈ ಸಾಂಗ್ನ ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ನನಗೆ ಆ ಟೈಮಲ್ಲಿ ಬೆನ್ನೆಲುಬಾಗಿ ನಿಂತ ಇಡೀ ಝೀ ಟೀಮ್ಗೆ, ವಿಘ್ನೇಶ್ ಸರ್, ಭಾಸ್ಕಿ ಸರ್, ಹಾಗೆ ಸಚಿನ್ ಸರ್, ಎಸ್ಪೆಷಲಿ ಅಶ್ವಿನ್, ಎಲ್ಲರಿಗೂ ಅವರೇ ಒಂದು ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ಅದಕ್ಕೆ ಡೊನೇಷನ್ ಥರ ಎಲ್ಲ ಮಾಡಿ ತುಂಬ ಹೆಲ್ಪ್ ಮಾಡಿದರು. ಈ ಸ್ಟೇಜ್ ಮೂಲಕ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತು ಪ್ರಿಯಾ, ಒಂದು ಹುಡುಗಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ ಪ್ರಿಯಾ. ಗುರುಗಳು ಹೇಳ್ದಂಗೆ ನಾವು ಆ್ಯಕ್ಚುಲಿ ಪ್ರಿಯಾ ಹತ್ರ ಅಪ್ರೋಚ್ ಆದಾಗ ನಮ್ಮ ಟೀಮ್ ಈ ಥರ ನಿಮ್ಗೆ ಓಕೆನಾ, ಹಾಡಬಹುದಾ, ಇಸ್ ಇಟ್ ಓಕೆ ಓನ್ಲಿ ಇಫ್ ಯು ಕ್ಯಾನ್, ನೀವು ಬಂದು ಹಾಡ್ಬೋದು ಅಂತ ಹೇಳಿದಾಗ ಪ್ರಿಯಾ ಅವ್ರು ಒಂದೇ ಮಾತು ಹೇಳಿದ್ದು, ಈ ವೇದಿಕೆ ಮೇಲೆ ಹಾಡೋದು ನನ್ನ ತಾಯಿಯ ಕನಸಾಗಿತ್ತು. ನಾನು ನಮ್ಮ ತಾಯಿಗೋಸ್ಕರ ನಾನು ಕಡೆವರೆಗೂ ಈ ವೇದಿಕೆ ಮೇಲೆ ಹಾಡ್ತೀನಿ ಅಂತ ಹೇಳಿ ಆ ಧೈರ್ಯ ಮಾಡಿ ಈ ವೇದಿಕೆ ಮೇಲೆ ನಿಂತು ಹಾಡ್ತಿದ್ದಾರಲ್ಲ, ಯು ಆರ್ ರಿಯಲಿ ಅ ಟ್ರೂ ಆರ್ಟಿಸ್ಟ್ ಪ್ರಿಯಾ. ಸೊ ನನ್ನ ಕಡೆಯಿಂದ ನಿಮ್ಗೊಂದು ದೊಡ್ಡ ಚಪ್ಪಾಳೆ, ಸೀರಿಯಸ್ಲಿ. ಸರ್ವಜ್ಞ, ಸರ್ವಜ್ಞ ಇಲ್ಲೇ ಇದ್ದೇನ್ರಿ ಮೇಡಮ್. ನೀವಾ ಸರ್ವಜ್ಞ? ಇದು ಹಾ ನೀವೇನ? ಏನು ಫುಲ್ ಜಬರ್ದಸ್ತ್ ಪರ್ಫಾರ್ಮೆನ್ಸ್, ಚಪ್ಪಾಳೆ ಬರ್ಬೇಕಪ್ಪ ನಮ್ಮ ಸರ್ವಜ್ಞ ಅವರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಟ್ ಈ ಸಾಂಗ್ ಕೇಳ್ತಾ ಇದ್ರೆ ಸುಮ್ಮನೆ ಕೂತ್ಕೋಬೇಕಂತ ಅನ್ಸಲ್ಲ, ಡ್ಯಾನ್ಸ್ ಮಾಡಲೇಬೇಕು ಅಂತ ಅನ್ಸುತ್ತೆ ಅಲ್ವಾ? ಆ ಥರ ಸಾಂಗ್ ಕೊಡೋರು ಯಾರು? ಸಾಕ್ಷಾತ್ ಸಿಂಗರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಕಮ್ ಡಾನ್ಸರ್ ಕಮ್ ಲವರ್ ಬಾಯ್ ಕಮ್ ಮಜ್ನು ಕಮ್ ಎವ್ರಿಥಿಂಗ್. ಜನ್ಯ ಅಜ್ಜಿಗೆ ಬರಲಿ ಚಪ್ಪಾಳೆ. ಜನ್ಯಾಜಿ, ನಿಮ್ಮ ಸಾಂಗ್ ಅನ್ನ ಹಾಡಿದರೆ ನಮ್ಮ ಸರ್ವಜ್ಞ ಅವರು, ನಿಮ್ಗೆ ಹೇಗನ್ಸ್ತು? ಸರ್ವಜ್ಞ ಅವರೇ, ಹಾಂ ಸರ್. ಏನಿದು ಸರ್ವಜ್ಞ 2.0 ಅಂತ ಅನ್ಕೊಂಡಿದ್ದೆ, ನೀವು 5.0 ಆಗಿ ಬಂದ್ಬಿಟ್ಟಿದ್ದೀರಾ ನೀವು. ಸೂಪರ್ ಆಯಿತು ಕಾಸ್ಟ್ಯೂಮು, ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಸೂಪರ್ ಆಯಿತು, ಭಾಳ ಖುಷಿ ಆಯಿತು. ಆ್ಯಂಡ್ ಈ ಹಾಡು ಕೈಲಾಶ್ ಕೇರ್ ಅವ್ರು ಹಾಡಿರೋದು, ಸೊ ಅವ್ರದ್ದು ಅಷ್ಟೇ ಅದೊಂದು ದೇಸಿ ವಾಯ್ಸು, ಅದ್ರದ್ದು ಇಂಪ್ರೂವೈಸೇಷನ್ಸು ನೀವು ಹಾಡಬೇಕಾದ್ರೆ ಅಷ್ಟೇ ಪವರ್ಫುಲ್ಲಾಗಿ ಕೇಳ್ತಿತ್ತು. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿ ಪಿ ಸರ್. ಸರ್ವಜ್ಞ, ನಮಸ್ತೆ ಸರ್. ಚೆನ್ನಾಗಿ ಹಾಡಿದೆ ಕಣ, ಹಾಂ ಸರ್. ಭಾಳ ಒಂಥರ ಎನರ್ಜಿ ಸಾಕಾದಾಗಿದೆ ಇವತ್ತು. ಆಲ್ ದ ಬೆಸ್ಟ್. ಗುರುಗಳೇ, ಬಿಫೋರ್ ಕೊರೋನಾ ಬರೀ ಸರ್ವಜ್ಞ, ಆಫ್ಟರ್ ಕೊರೋನಾ ಸರ್ವಾಂತರ್ಯಾಮಿ ಆಗ್ಬಿಟ್ಟಿದೆ. ನನಗೆ ನಿಜವಾಗ್ಲೂ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ನನಗೆ ನೀನು ಬಂದಿದ್ದ ಆ ಟೈಮು ಅದೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಒಳ್ಳೆ ಗ್ರೋತ್. ಥ್ಯಾಂಕ್ ಯು ಸರ್.